ಸಿದ್ಲಿಂಗ ಒಂದಿಷ್ಟು ಮಂದಿನ ಕರ್ಕೊಂಡು ಬಂದು ವಿಧಾನಸೌಧ ನೋಡ್ಬೇಕಂತ ಹೇಳಿ ವಿಧಾನಸೌಧಕ್ಕೆ ಹೊಂಟ. ಅಲ್ಲೇ ಪಾಸ್ ಕೊಡ್ತಾರೆ ನೋಡ್ರಿ, ಪಾಸ್ ಇದ್ದವ್ರಿಗಷ್ಟೇ ಒಳಗಲ್ಲ ಅವು, ಇಲ್ಲಂದ್ರೆ ಹೊರಗೆ ನಿಂದ್ರಿಸ್ತಾರೆ, ಬಿಡುದಿಲ್ಲ ಒಳಗೆ. ಭಾಳ ಸ್ಟ್ರಿಕ್ಟ್ ಐತ್ರಿ ಈಗ. ಅದ್ರಾಗ ಬಾಂಬು ಗೀಂಬು ಅದೆಲ್ಲ ಹವಾ ಎದ್ದಾಗಿಂದ ಪೂರಾ ಟೈಟ್ ಮಾಡಿಬಿಟ್ಟಾರ. ಹಾಗಾಗಿ ಕಂಪಲ್ಸರಿ ಪಾಸ್ ಇದ್ರಷ್ಟ ಅವ್ರಿಗೆ ಒಳಗೆ ಬಿಡುದು. ಇವಾಗ ಸಿದ್ಲಿಂಗಗೆ ಒಳಗೆ ಹೋಗ್ಬೇಕನ್ನೋ ಆಸೆ, ಪಾಸರ ಇಲ್ಲ. ಆದರೂ ಏನೋ ಅಲ್ಲಿ ಗುದ್ದಾಡಿ ಇಲ್ಲಿ ಗುದ್ದಾಡಿ ಆ ಸಾಹೇಬ್ರಂತೆ ಈ ಸಾಹೇಬ್ರಂತೆ ಏನೇನೋ ಮಾಡಿ ಒಟ್ಟು ಒಂದು ಪಾಸ್ ತೊಗೊಂಡು ಒಳಗೆ ಹೋಗ್ಬೇಕಂತ ಹೊಂಟಾನ. ಆದರೂ ಸಹಿತ ಅವನು ಒಳಗೆ ಬಿಟ್ಟಿಲ್ಲ, ಪಾಸ್ ಇದ್ರೂ ಒಳಗೆ ಬಿಟ್ಟಿಲ್ಲ. ಒಳಗೆ ಹೋಗ್ಬೇಕ್ರಿ. ಒಳಗೆ ಹೋಗ್ಬೇಕಾದ್ರೆ ಅದಕ್ಕೆ ಕೆಲವೊಂದು ಕಂಡೀಷನ್ ಅದಾವು, ಅವನ್ನ ಕೇಳ್ತೇವೆ, ಅದಕ್ಕೆ ಉತ್ತರ ಹೇಳಿದಪ್ಪ ಅಂದ್ರೆ ನಾವು ಒಳಗೆ ಬಿಡ್ತೇವೆ. ಏನು ನೀ ತೆಲುಗು ಪಿಕ್ಚರ್ ನೋಡ್ತೀನಿ ಅಂತ ಕೇಳ್ಯಾರ. ತೆಲುಗು ಪಿಕ್ಚರ್ ನೋಡ್ತೀನೋ, ತೆಲುಗು ಪಿಕ್ಚರ್ ನೋಡಿದ್ರು ನಾವು ಕನ್ನಡನ ಪೂರಾ ನಾಟಕ ನೋಡಿದ್ರಿ, ತೆಲುಗು ಯಾವಾಗ ನೋಡ್ಬೇಕ್ರಿ ಅಂದ ನೀವು ಸಿದ್ಲಿಂಗ. ಅಲ್ಲ ತೆಲುಗು ಪಿಕ್ಚರ ಯಾಕೆ ನೋಡ್ಬೇಕ್ರಿ ಒಳಗೆ ಹೋಗ್ಬೇಕಾರ ಅಂತ ಕೇಳ್ಯ ನೀವು. ಹೌದು, ತೆಲುಗು ಪಿಕ್ಚರ್ನಾಗ ಡಿಶಮ್ ಭಾರಿ ಇರ್ತಾವೆ, ಫೈಟಿಂಗ್ಸ್ ಭಾರಿ ಇರ್ತಾವೆ. ಅದನ್ನು ನೋಡಿ ತಡ್ಕೊಳ್ಳುವಂಥ ದಮ್ ಇದ್ದವ್ರಿಗೆ ಮಾತ್ರ ನಾವು ಇಲ್ಲಿ ಒಳಗೆ ಬಿಡ್ತೇವೆ. ಯಾಕಂದ್ರೆ ಅದಕ್ಕಿಂತ ಹೆಚ್ಚಿನ ಫೈಟಿಂಗ್ ಇಲ್ಲಿ ಒಳಗೆ ನಡೆದಿರ್ತತಿ. ತಾಲೂಕಾ ಪಂಚಾಯಿತಿ ಸಭಾಭವನದೊಳಗೆ ತಾಲೂಕಾ ಪಂಚಾಯಿತಿ ಸದಸ್ಯರ ಮೀಟಿಂಗ್ ನಡೆದಿತ್ತು. ಮೀಟಿಂಗ್ ಬಗ್ಗೆ ಹೆಂಗೆ ಮಾತಾಡೋನು ಏನೇನು ಮಾಡೋನು ಅದನ್ನ ಒಂದು 10 ಮಿನಿಟ್ ಮಾತಾಡಿದ್ರು ಅಷ್ಟೇ. ಅಷ್ಟು ಮಾತಾಡಿದವ್ರು ಅಂದ್ರೆ ಮೀಟಿಂಗ್ ಚಾಲೂ ನಡೆಸಿದ್ರು. ಇವ ಸಿದ್ಲಿಂಗ ಎದ್ದು ನಿಂತವನ, ಬಂದ್ ಮಾಡ್ರಿಪ್ಪ ಶಿವ, ಏನದ ಹಂಗ ಒಬ್ಬೊಬ್ರು ಏಕ ಮಾತಾಡಕತ್ ಬಿಟ್ಟಿರಲ್ಲ. ಇವ್ರು ಗಾಬಾಗಿಬಿಟ್ರು. ಅವರು ಯಾಕ್ರಿ ಸಿದ್ಲಿಂಗ ಅವರು ಏನಾತ್ರಪ್ಪ, ಏನಾರು ತಪ್ಪಾತನೋ ಅಂದರು. ಏನು ತಪ್ಪಿಲ್ಲ ಒಪ್ಪಿಲ್ಲ, ಈಗ ನಾವು ಅರ್ಜೆಂಟ್ ನಮ್ಮ ಗುರುಗಳು ಕುಸ್ತಿ ಏರ್ಪಾಡು ಮಾಡ್ಯಾರ ಅಲ್ಲಿ. ಯಾಕಂದ್ರೆ ಅವ್ರ ಮಾರ್ಗದರ್ಶನದೊಳಗೆ ಈ ಕುಸ್ತಿ ಭಯಂಕರ ಮಂದಿ ಬಂದಾರ. ಅದನ್ನು ಉದ್ಘಾಟನೆ ಮಾಡಕ್ಕೆ ನಾನೇ ಹೋಗಬೇಕಾಗೈತಿ. ಅದಕ್ಕೆ ಈ ಮೀಟಿಂಗು ಮತ್ತೊಂದು ದಿವಸ ಇಟ್ಕೊಂಡ್ರೆ ಬರ್ತತಿ, ಕುಸ್ತಿ ಮತ್ತೊಂದು ದಿವಸ ಇಟ್ಕೊಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವ್ರ ಆಹಾರ ಪಹಾರ ಕೊಡೋದು ಭಾಳ ಜಡ ಐತಿ. ನಮ್ಮ ಗುರುಗಳು ಯಾರು ಗೊತ್ತೈತನ್ರಿ? ಜಿಲ್ಲಾ ಉಸ್ತುವಾರಿ ಸಚಿವರು, ಕುಸ್ತಿ ಪೈಲ್ವಾನ್ರು. ಅಣ್ಣ ಬರ್ತಿದ್ದಾರೆ ಅಂತ ಏರಿಯಲ್ಲಿ ಫುಲ್ಲು ಹಬ್ಬ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋಲೆ. ಏನಾಗಿತ್ತು, ಸಿದ್ಲಿಂಗ ಒಂದು ಚಟಾರಿಪ್ಪ. ಅದು ಏನಾದರೂ ಒಟ್ಟು ಆ ಜಾಲಿ ಮರದ ಮಟ್ಟಕ್ಕೆ ಹೋಗೋದು, ಆ ಸ್ವಾಮಿಗಳಿಗೆ ಅಡ್ಡ ಬೀಳೋದು, ನಿಮ್ಮ ಆಶೀರ್ವಾದ ಇರ್ಬೇಕ್ರಪ್ಪ ಅನ್ನೋದು ಬಂದು ಇಷ್ಟು ಮಾಡ್ಕೊತ ನಾವು ಒಟ್ಟು. ಈಗ ಯಾವ್ದಾರ ಸಣ್ಣ ಗ್ರಾಮ ಪಂಚಾಯತಿ ಒಳಗೆ ಆರಿಸಿ ಬಂದ, ನೆಟ್ಟಗೆ ಜಾಲಿ ಮರದ ಮಟ್ಟಕ್ಕೆ ಹೋಗವ, ಆ ಸ್ವಾಮಿಗಳು ಪಾದಕ್ಕೆ ಉದ್ದಕ್ಕೆ ಬೀಳವ, ನಿಮ್ಮ ಆಶೀರ್ವಾದ ಇರ್ಬೇಕ್ರಪ್ಪ. ಹಂಗೆ ಮತ್ತು ತಾಲೂಕು ಪಂಚಾಯತಿಗೆ ಆರಿಸಿ ಬಂದಿಲ್ಲೋ, ಮತ್ತೆ ಹೋಗವ ಜಾಲಿ ಮರದ ಮಟ್ಟಕ್ಕೆ ಹೋಗವ, ಆ ಸ್ವಾಮಿಗಳು ಪಾದಕ್ಕೆ ಮತ್ತೆ ಬೀಳವ, ನಿಮ್ಮ ಆಶೀರ್ವಾದ ಇರ್ಬೇಕ್ರಪ್ಪ. ನಾವು ಗಂಡು ಮಗ ಆತು ಸಿದ್ಲಿಂಗಗ. ಮತ್ತು ಜಾಲಿ ಮರದ ಮಟ್ಟದ ಸ್ವಾಮಿಗಳಂತ ಹೋಗವ, ಅವ್ರ ಕಾಲಿಗೆ ಬೀಳವ, ಎಲ್ಲ ನಿಮ್ಮ ಆಶೀರ್ವಾದ ಇರ್ಬೇಕ್ರಪ್ಪ. ಮತ್ತೆ ಏನಾದರೂ ಊಟ ಮಾಡಿದಿಲ್ಲೋ, ಮಠಕ್ಕೆ ಹೋಗವ, ಕಾಲ ಬೀಳವ, ನಿಮ್ಮ ಆಶೀರ್ವಾದ ಇರ್ಬೇಕ್ರಪ್ಪ. ನಾವು ಏನು ಮಾಡಿದ್ರು ಮಲ್ಕೋಬೇಕಾದ್ರೆ ಹೋಗಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಬಂದ ಮಲ್ಕೊಳವ. ಚಟ ಏನಿತ್ತಲ್ಲ ಹಂಗಿತ್ತದು. ಒಂದು ಸರಿ ಮೀಟಿಂಗ್ ನಡೆದು ಬಿಟ್ಟತ್ತಿಲ್ಲಿ. ಮೇನ್ ಆಸಾಮಿ ಸಿದ್ಲಿಂಗನ, ಸಿದ್ಲಿಂಗ ಇಲ್ಲ. ಸಿದ್ಲಿಂಗ ಇಲ್ಲ ಅಂದ್ಕೊಳ್ಳಿ ಎಲ್ಲರೂ ಸಿದ್ಲಿಂಗ ಎಲ್ಲಿ ಹೋಗ್ಯಾರ, ಸಿದ್ಲಿಂಗ ಎಲ್ಲಿ ಹೋಗ್ಯಾರ. ದೊಡ್ಡ ಹವಾ, ಎಲ್ಲಿ ಹೋಗಿರ್ಬೋದು ಅವರು, ಅಲ್ಲಿ ಹೋಗ್ಯಾರನ, ಇಲ್ಲಿ ಹೋಗ್ಯಾರನ, ಬೆಂಗಳೂರಿಗೆ ಹೋಗ್ಯಾರನ, ದಿಲ್ಲಿಗೆ ಹೋಗ್ಯಾರನ, ಹಿಂಗೆ ವಿಚಾರ ಎಲ್ಲಿ ಹೋಗಿಲ್ಲವ. ಸಿದ್ಲಿಂಗನ ಶಿಷ್ಯ ಶಿವಾಜಿ ಹೇಳಿದ, ಶಿವಾಜಿ ಇಲ್ರಿ. ಮತ್ತು ಸಿದ್ಲಿಂಗ ಅವರು ಜಾಲಿ ಮರದ ಮಠಕ್ಕೆ ಹೋಗಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಬರಕ್ಕೆ ಹೋಗ್ಯಾರ್ರಿ. ಯಾಕಂದ್ರೆ ಇಲ್ಲಿ ಮೀಟಿಂಗ್ದಾಗ ಏನಾರ ಹೆಚ್ಚು ಕಡಿಮೆ ಆಗಿ ಅಧ್ಯಕ್ಷ ಸ್ಥಾನ ಹೋದ್ರೆ ಏನು ಮಾಡೋದ್ರಿ? ಅದಕ್ಕೆ ಮೊದಲ ಹೋಗಿ ಅಡ್ಡ ಬಿದ್ದು ಆಶೀರ್ವಾದ ತೊಗೊಂಡು ಬಂದ್ಬಿಡವ. ಸೀಟ್ ತೆಳಗ ಮೇಲೆ ಆಗುವುದು ಬೇಕಾಗಿಲ್ಲ ಅವಾಗ, ಕಾನ್ಸ್ಟೆಂಟ್ ಇರ್ಬೇಕು ಅವ, ಕಾನ್ಸ್ಟೆಂಟ್. ಹಿಂಗಂತ ಹೇಳಿ ಸಿದ್ಲಿಂಗ ಒಟ್ಟ ಹೋಗವ, ಕಾಲು ಬಿಡವ. ಆ ಸಿದ್ಲಿಂಗದ ಒಂದ ಅಲ್ಲ ಬಿಡ್ರಿ, ಸಿದ್ಲಿಂಗ ಒಬ್ಬನ ಮಠಕ್ಕೆ ಹೋಗ್ತಾನು, ನಮಸ್ಕಾರ ಮಾಡ್ತಾನೋ, ಆಶೀರ್ವಾದ ತಗೋತಾನು, ಅವನದು ಒಂದ ಪ್ರಶ್ನೆ ಅಲ್ಲ. ನಮ್ಮ ಜಗತ್ತಿನಾಗ ರಗಡು ಮಂದಿ ಬರೀ ದಿನ ಅದನ್ನ ಮಾಡ್ತಿರ್ತಾರೆ. ಸಿದ್ಲಿಂಗನ ಪಾಲಿಟಿಕ್ಸು ಭಾಳ ಅದಾವ್ರಿ, ಅಂತರ್ವ್ಯಾಪಿ ಇದ್ದಂಗವ. ಇಂಥಲ್ಲಿ ಇಲ್ಲ ಅಂದ್ರೆ ಅಂತಲ್ಲಿ ಇದ್ದ ಬಿಡ. ಅದಕ್ಕೆ ಸಿದ್ಲಿಂಗನ ಬಗ್ಗೆ ಭಾಳ ಮಾತಾಡೋದೈತಿ. ನಾವು ನೀವು ಕೂಡ ಮಾತಾಡೋಣಂತೆ. ಅಲ್ಲಿ ತನ ಮತ್ತು ಇಲ್ಲಿ AC ಹಾಕಿಬಿಟ್ಟಾರ್ರಿ.
ಕೆಟ್ಟ ಥಂಡಿ ಐತಿ ನಮಗೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಾಕತ್ತೈತಿ ನಾವಂತೂ ಹೋಗಿ ಬರ್ತೇವೆ ಮತ್ತು ನೀವು ಒಟ್ಟು ಹೋಗಿ ಬರ್ರಿಲ್ಲ